ಅಮೃತಧಾರೆ ಸೀರಿಯಲ್ ಚಿಕ್ಕಮಗಳೂರಿಗೆ ಹೊರಟ ಭೂಮಿಕಾ ಗೌತಮ್ ಶುರುವಾಗುತ್ತಾ ಶಕುಂತಲಾ ಆಟ. ಅಮೃತಧಾರೆ ಧಾರಾವಾಹಿಯಲ್ಲಿ ಅಪೇಕ್ಷಾ ಮನೆಗೆ ಗಾಬರಿಯಾಗಿ ಬರುತ್ತಾಳೆ. ಅಪೇಕ್ಷಾ ಇರುವ ರೀತಿಯಲ್ಲಿ ಕಂಡು ಮಂದಾಕಿನಿಗೆ ಆತಂಕವಾಗುತ್ತದೆ. ಯಾಕೆ ಹೀಗಿದೆಯಾ, ಏನಾಯ್ತು ಎಂದು ಪ್ರಶ್ನೆ ಮಾಡುತ್ತಾರೆ. ಆದರೆ ಅಪೇಕ್ಷಾಳಿಗೆ ಪಾರ್ಥನ ಜೊತೆ ಇದ್ದದ್ದು ರೌಡಿಗಳು ಅಟ್ಯಾಕ್ ಮಾಡಿದ ವಿಚಾರ ಹೇಳಲು ಇಷ್ಟವಿಲ್ಲದೆ ಹಾಗೆಯೇ ಮ್ಯಾನೇಜ್ ಮಾಡುತ್ತಾಳೆ. ಜೀವನ್ ಮ್ಯಾಟ್ರಿಮನಿ ಆಫೀಸ್ ತೆರೆಯಲು ಎಲ್ಲ ಸಹಾಯ ಮಾಡಿಕೊಳ್ಳಲು ಭೂಮಿಕಾ ಹಾಗೂ ಗೌತಮ್ ಕೂಡ ಸಹಾಯ ಮಾಡುತ್ತಾರೆ. ಆಫೀಸ್ ಪ್ರಾರಂಭಿಸಿದ ಜೀವನ್ ಇನ್ನು ಜಯದೇವ್ ಫೋನ್ ಮಾಡಿ ಮಹಿಮಾ ಜೊತೆಗೆ ಮಾತನಾಡುತ್ತಾನೆ. ನನ್ನನ್ನು ಆಫೀಸ್ಗೆ ಪೂಜೆಗೆ ಕರೆದೇ ಇಲ್ಲ, ಆದರೂ ಪರವಾಗಿಲ್ಲ, ನಾನು ಬಂದೇ ಬರುತ್ತೀನಿ ಎಂದು ಹೇಳುತ್ತಾನೆ. ಆದರೆ ಮಹಿಮಾ, ನೀನು ಬರಬೇಡ, ನಿನ್ನ ಮತ್ತು ಅಪೇಕ್ಷಾ ಮದುವೆ ನಿಂತು ಹೋಗಿರುವುದಕ್ಕೆ ಎಲ್ಲರಿಗೂ ಮುಜುಗರವಾಗುತ್ತದೆ ಎಂದು ಹೇಳುತ್ತಾಳೆ. ಈ ಮಾತನ್ನು ಕೇಳಿದ ಜಯದೇವ್ ಕೋಪ ಮಾಡಿಕೊಳ್ಳುತ್ತಾನೆ. ಇನ್ನು ಜೀವನ್ಗೆ ಎಲ್ಲರೂ ವಿಶ್ ಮಾಡುತ್ತಾರೆ. ಮಹಿಮಾ ಗೌತಮ್ ಮತ್ತು ಭೂಮಿಕಾ ಬಳಿ ಥ್ಯಾಂಕ್ಸ್ ಕೇಳಿ, ಜೀವನ್ ಫುಡ್ ಡೆಲಿವರಿ ಮಾಡುತ್ತಿದ್ದ ವಿಚಾರ ನನಗೆ ಗೊತ್ತಿತ್ತು, ಆದರೆ ನಾನು ಏನನ್ನು ಮಾಡುವ ಪರಿಸ್ಥಿತಿಯಲ್ಲಿ ಇರಲಿಲ್ಲ. ನೀವಿಬ್ಬರು ಅವನಿಗೆ ಸಹಾಯ ಮಾಡಿದ್ದರಿಂದ ಇವತ್ತು ಆ ಹೊಸ ಕೆಲಸವನ್ನು ಆರಂಭಿಸಿದ್ದಾನೆ ಎಂದು ಹೇಳುತ್ತಾನೆ. ಭೂಮಿಕಾ ಹೆಸರಿಗೆ ಚಿಕ್ಕಮಗಳೂರು ಜೀವನ. ಭೂಮಿಕಾ ಹಾಗೂ ಗೌತಮ್ ಚಿಕ್ಕಮಗಳೂರಿಗೆ ಹನಿಮೂನ್ಗೆಂದು ಹೋಗುತ್ತಿರುವ ವಿಚಾರ ತಿಳಿದು ಮಂದಾಕಿನಿ ಖುಷಿಪಡುತ್ತಾಳೆ. ಪ್ರೀತಿ ವಿಚಾರದಲ್ಲೂ ಇನ್ನೂ ಹೇಳಿಲ್ಲ ಎಂಬ ಸತ್ಯ ಕೇಳಿ ಬೈ ಉಗುತ್ತಾಳೆ. ಮುಂದೆ ಸಿಗುವ ಅವಕಾಶಗಳನ್ನು ಮಿಸ್ ಮಾಡಿಕೊಳ್ಳದೆ ಪ್ರಪಾಸ್ ಮಾಡಿಬಿಡು ಎಂದು ಹೇಳಿಬಿಡುತ್ತಾಳೆ. ಗೌತಮ್ ಭೂಮಿಕಾ ಹೆಸರಿಗೆ ಚಿಕ್ಕಮಗಳೂರಿನ ಎಸ್ಟೇಟನ್ನು ಬರೆಯಬೇಕು ಎಂದು ತೀರ್ಮಾನಿಸಿದ್ದಾನೆ. ಈ ವಿಚಾರದ ಬಗ್ಗೆ ಅಜ್ಜಿ ಜೊತೆಗೆ ಮಾತನಾಡುತ್ತಾನೆ. ಅಜ್ಜಿಗೆ ಖುಷಿಯಾಗಿರುತ್ತದೆ. ಒಳ್ಳೆಯ ಕೆಲಸ ಮಾಡುತ್ತಿದ್ದೀಯ, ಮಾಡು, ಆದರೆ ನನಗೊಂದು ಮರಿ ಮೊಮ್ಮಗನ್ನು ತಂದುಕೊಡು ಎಂದು ಕೇಳುತ್ತಾಳೆ. ಚಿಕ್ಕಮಗಳೂರಿಗೆ ಹೊರಟ ಗೌತಮ್ ಭೂಮಿಕಾ ಚಿಕ್ಕಮಗಳೂರಿಗೆ ಹೊರಡುವ ಮುನ್ನ ಮಲ್ಲಿಯನ್ನು ಭೇಟಿ ಮಾಡಿ ಹುಷಾರಾಗಿರುವಂತೆ ಎಚ್ಚರಿಸುತ್ತಾಳೆ. ಫೋನ್ ಜೊತೆಗೆ ಇಟ್ಟುಕೊಂಡಿರಬೇಕು, ಏನೇ ಸಮಸ್ಯೆ ಬಂದರೂ ಕೂಡ ಫೋನ್ ಮಾಡಬೇಕು ಎಂದು ಹೇಳುತ್ತಾಳೆ. ಮಲ್ಲಿ, ಜಯದೇವ್ ತನ್ನ ಪ್ರೀತಿ ಇಟ್ಟಿರುವುದರಿಂದ ಸಮಸ್ಯೆ ಏನೂ ಇಲ್ಲ ಎಂದು ಹೇಳುತ್ತಾಳೆ. ಭೂಮಿಕಾ ಮತ್ತು ಗೌತಮ್ ಖುಷಿಯಾಗಿ ಚಿಕ್ಕಮಗಳೂರಿಗೆ ಹೊರಡುತ್ತಾರೆ. ಅಸಲಿ ಬಣ್ಣ ತೋರಿಸಿದ ಜಯದೇವ್. ಲಕ್ಷ್ಮೀಕಾಂತ್ ಶಕುಂತಲಾಳಿಗೆ ಗೌತಮ್ ಚಿಕ್ಕಮಗಳೂರಿನ ಎಸ್ಟೇಟನ್ನು ಭೂಮಿಕಾ ಹೆಸರಿಗೆ ಬರೆಯಬೇಕು ಎಂದುಕೊಂಡಿದ್ದಾನೆ. ಈ ವಿಚಾರ ಬಗ್ಗೆ ಅಜ್ಜಿ ಬಳಿ ಮಾತನಾಡುತ್ತಿದ್ದಾಗ ಎಂದಾಗ ಶಕುಂತಲಾಳಿಗೆ ಬೇಸರವಾಗುತ್ತದೆ. ಕೋಪ ಮಾಡಿಕೊಂಡು ಮೊದಲು ಮಲ್ಲಿಗೆ ಒಂದು ಗತಿ ಕಾಣಿಸಬೇಕು ಎನ್ನುತ್ತಾಳೆ. ಆಗ ಅಲ್ಲಿಗೆ ಬರುವ ಜಯದೇವ್, ನಾನು ಇಷ್ಟು ದಿನ ನಾಟಕ ಮಾಡುತ್ತಿದ್ದೆ, ಮಲ್ಲಿ ಕಥೆಯನ್ನು ಮುಗಿಸಲು ನಾನು ಕೂಡ ನಿಮ್ಮ ಜೊತೆಗೆ ಕೈ ಜೋಡಿಸುತ್ತಿದ್ದೇನೆ ಎಂದು ತನ್ನ ಅಸಲಿ ಬಣ್ಣವನ್ನು ಬಯಲು ಮಾಡುತ್ತಾನೆ. ಆಗ ಭೂಮಿಕಾ ಹಾಗೂ ಗೌತಮ್ ಚಿಕ್ಕಮಗಳೂರಿನಲ್ಲಿ ಲವ್ ಸ್ಟೋರಿ ಶುರು ಮಾಡುತ್ತಾರೆ. ಅವರಿಬ್ಬರ ಬರುವ ಮುನ್ನವೇ ಮಲ್ಲಿ ಕಥೆ ಅಂತ್ಯವಾಗುತ್ತೆ ಎಂಬುದು ಕಾದು ನೋಡಬೇಕಾಗಿದೆ. ಅಮೃತಧಾರೆ ಸೀರಿಯಲ್ ಚಿಕ್ಕಮಗಳೂರು ಹನಿಮೂನ್ ನೆಪ. 3 ಹಕ್ಕಿ ಹೊಡೆಯಲು ಶಕುಂತಲಾ ಪ್ಲಾನ್. ಅಮೃತಧಾರೆ ಧಾರಾವಾಹಿಯಲ್ಲಿ ಭೂಮಿಕಾ ಗೌತಮ್ ಚಿಕ್ಕಮಗಳೂರಿಗೆ ಹೋಗಿದ್ದಾರೆ. ತನಗೆ ಮರಿ ಮೊಮ್ಮಗ ಬೇಕು ಅಂತ ಅಜ್ಜಿ ಅವರಿಬ್ಬರನ್ನು ಮಧುಚಂದ್ರಕ್ಕೆ ಕಳಿಸಿದ್ದಾರೆ. ಅಲ್ಲಿ ಅವರಿಗೆ ಸಮಸ್ಯೆ ಆಗುತ್ತೆ. ಇಲ್ಲಿ ಮಲ್ಲಿಯನ್ನು ಮನೆಯಿಂದ ಹೊರಹಾಕಿದ್ರು ಆಯ್ತು ಎಂದು ಶಕುಂತಲಾ ಲೆಕ್ಕಾಚಾರ ಹಾಕಿದ್ದಾಳೆ. ಚಿಕ್ಕಮಗಳೂರಿನಲ್ಲಿ ಗೌತಮ್ ಭೂಮಿಕಾ ಸಮಸ್ಯೆ. ದಿವಾನ್ ಕುಟುಂಬದ ಆಸ್ತಿ ಹೊಡೆಯಬೇಕು ಅಂತ ಚಿಕ್ಕಮಗಳೂರಿನಲ್ಲಿ ಕೆಲಸ ಮಾಡುವವರು ಹೊಂಚು ಹಾಕುತ್ತಿದ್ದಾರೆ. ಇದು ಎಲ್ಲರಿಗೂ ಗೊತ್ತಿದೆ. ಚಿಕ್ಕಮಗಳೂರಿನಲ್ಲಿರುವ ಆಸ್ತಿಯನ್ನು ಭೂಮಿಕಾ ಹೆಸರಿಗೆ ಬರೆಯುತ್ತೇನೆ, ಇದು ನಾನು ಅವರಿಗೆ ಕೊಡುವ ಗಿಫ್ಟ್ ಅಂತ ಗೌತಮ್ ಅಂದುಕೊಂಡಿದ್ದಾನೆ. ಚಿಕ್ಕಮಗಳೂರಿನಲ್ಲಿ ದುಷ್ಟರು ಅವರಿಬ್ಬರನ್ನು ತೊಂದರೆ ಕೊಡುತ್ತಾರೆ ಅಂತ ಶಕುಂತಲಾಳಿಗೆ ಗೊತ್ತುಂಟು. ಶಕುಂತಲಾ ಪ್ಲಾನ್ ಏನು? ಶಕುಂತಲಾ ಮೊದಲು ಮಗ ಜಯದೇವ್ ಮನೆ ಕೆಲಸದಳು ಮೊಮ್ಮಗಳನ್ನು ಪ್ರೀತಿಯ ನಾಟಕ ಮಾಡಿ ಗರ್ಭಿಣಿ ಮಾಡಿದ್ದನು. ಹೀಗಾಗಿ ಭೂಮಿಕಾ ಮುಂದೆ ನಿಂತು ಮಲ್ಲಿ ಜಯದೇವ್ ಮದುವೆ ಮಾಡಿಸಿದ್ದಳು. ಇದು ಶಕುಂತಲಾಗೆ ಇಷ್ಟವೇ ಇರಲಿಲ್ಲ. ಮನೆಯಲ್ಲಿ ಗೌತಮ್ ಭೂಮಿ ಇಲ್ಲದಿದ್ದರೆ ಸಮಯ ನೋಡಿ ಮಲ್ಲಿಯನ್ನು ಮನೆಯಿಂದ ಹೊರಗಡೆ ಹಾಕಬೇಕು ಎಂದು ಶಕುಂತಲಾ ಪ್ಲಾನ್ ಮಾಡಿದ್ದಾಳೆ. ಪ್ರೀತಿ ಹೇಳಿಕೊಳ್ತಾರ. ಚಿಕ್ಕಮಗಳೂರಿನಲ್ಲಿ ಗೌತಮ್ ತನ್ನ ಪ್ರೀತಿಯನ್ನು ಭೂಮಿಕಾಗೆ ಕೇಳಿರುತ್ತಾನೆ. ಇವರಿಬ್ಬರು ಒಂದಾಗ್ತಾರ ಅಂತ ಕಾದು ನೋಡಬೇಕಾಗಿದೆ. ಒಟ್ನಲ್ಲಿ ಮುಂಬರುವ ಎಪಿಸೋಡ್ ಭಾರಿ ಕುತೂಹಲದಿಂದ ಮೂಡಿದೆ. ಬದಲಾದ ಮಹಿಮ್ ಜೀವನ ಹೊಸ ಕೆಲಸ ಶುರು ಮಾಡಲು ವೃತ್ತಿ ಜೀವನದಲ್ಲಿ ಚೆನ್ನಾಗಿ ಕೇಳಬೇಕು ಎಂದು ಜೀವನ್ ಸಂಗಾತಿ ಕಂಪನಿಗೆ ಗೌತಮ್ ಹಣ ಹೂಡಿದ್ದಾನೆ. ಜೀವನ್ ಕಷ್ಟದಲ್ಲಿದ್ದಾಗ ಅವನಿಗೆ ಭೂಮಿ ಸಹಾಯ ಮಾಡಿರುವುದು ಮಹಿಮಾಗೆ ಗೊತ್ತಾಗಿದೆ. ಗಂಡನಿಗೆ ಬೆಂಬಲ ನೀಡಿದ ಅಣ್ಣ ಗೌತಮ್ ಅತ್ತಿಗೆ ಭೂಮಿಕಾ ಹಾಗೂ ಮಹಿಮಾಗೆ ಥ್ಯಾಂಕ್ಸ್ ಹೇಳಿದ್ದಾಳೆ. ಮಹಿಮಾ ಆರಂಭದಲ್ಲಿ ಅಹಂಕಾರಿ ಎಂದು ತೋರಿಸಲಾಗಿತ್ತು. ಆಗ ಅವಳು ಕುಟುಂಬಕ್ಕೋಸ್ಕರ ಬದಲಾಗುತ್ತಿರುವ ನೋಡಿ ವೀಕ್ಷಕರು ಖುಷಿ ಪಡುತ್ತಾರೆ. ಧಾರಾವಾಹಿ ಕತೆ. ಗೌತಮ್ ಭೂಮಿಕಾ ದಂಪತಿಗಳು. ಗೌತಮ್ ತಂಗಿ ಮಹಿಮಾ ಭೂಮಿ ಮತ್ತು ಜೀವನ್ ಪ್ರೀತಿಸಿದ್ದರು. ತನ್ನ ಅಕ್ಕನ ಮದುವೆ ಆಗದೆ ನಾನು ಮದುವೆ ಆಗುವುದಿಲ್ಲ ಅಂತ ಜೀವನ್ ಹೇಳಿದ್ದನು. ಆಗ ವಿಧಿ ಇಲ್ಲದೆ ಗೌತಮ್ ಭೂಮಿಗಳನ್ನು ಮದುವೆ ಆಗಿದವರು. ಅವರಿಬ್ಬರು ತದ್ವಿರುದ್ಧ ಪಾತ್ರಗಳು ಆಗಿದ್ದರು. ಗೌತಮ್ ಮನೆಯಲ್ಲಿ ಅವರ ಮಲತಾಯಿ ಶಕುಂತಲಾ ಇದ್ದಾಳೆ. ಅವಳಿಗೆ ಗೌತಮ್ ಆಸ್ತಿ ಹೊಡೆಯುವ ಆಸ್ತಿ. ಶಕುಂತಲಾಗೆ 4 ಮಕ್ಕಳಿದ್ದಾರೆ. ಶಕುಂತಲಾ ಮೊದಲ ಮಗ ಜಯದೇವ್ ದುಷ್ಟರು. ಇವರೆಲ್ಲರಿಂದ ಗೌತಮ್ನನ್ನು ಭೂಮಿಕಾ ಹೇಗೆ ಬಚಾವ್ ಮಾಡ್ತಾಳೆ, ಹೇಗೆ ಸಮಸ್ಯೆಗಳನ್ನು ಎದುರಿಸುವಂತೂ ಕಾದು ನೋಡಬೇಕಾಗಿದೆ. ಅಮೃತಧಾರೆ ಸೀರಿಯಲ್ ಗೌತಮ್ ಭೂಮಿಕಾ ಹನಿಮೂನ್ ಸಿದ್ಧತೆ. ಶಕುಂತಲಾ ದೇವಿ ಹೊಸ ಲೆಕ್ಕಾಚಾರ. ಗೌತಮ್ ಹಾಗೂ ಭೂಮಿಕಾಗೆ ಅಜ್ಜಿ ಹನಿಮೂನ್ ಟ್ರಿಪ್ ಪ್ಲಾನ್ ಮಾಡುತ್ತಿದ್ದಾರೆ. ಇಬ್ಬರನ್ನು ದೂರದ ಊರಿಗೆ ಕಳಿಸಬೇಕು. ಅವರಿಬ್ಬರು ಅಲ್ಲಿಯೇ ಇದ್ದರೆ ಅವರ ಸುಂದರವಾದ ಬದುಕನ್ನು ಎಂಜಾಯ್ ಮಾಡುವುದಾದರೂ ಹೇಗೆ ಎಂದು ತನ್ನಲ್ಲಿಯೇ ತಾನು ಹೇಳಿಕೊಳ್ಳುತ್ತಿದ್ದಾರೆ. ಇನ್ನು ಭೂಮಿಕಾ ಹಾಗೂ ಗೌತಮ್ ಇಬ್ಬರು ಅಜ್ಜಿಯ ಬಳಿ ಬಂದು ಕೂರುತ್ತಾರೆ. ಏನಪ್ಪ ಚಿಕ್ಕಮಗಳೂರಿಗೆ ಹೋಗ್ತಿದ್ದೀನಿ ಎಂದು ಹೇಳಿದೆ ಅಲ್ವಾ, ಅಲ್ಲಿಗೆ ಭೂಮಿಕಾಳನ್ನು ಕರೆದುಕೊಂಡು ಹೋಗು, ಒಳ್ಳೆ ಜಾಗ ಅವಳಿಗೆ ತೋರಿಸು ಎಂದೆಲ್ಲ ಹೇಳಿದಾಗ ಗೌತಮ್ ಹೇಳುತ್ತಾನೆ, ನಾನು ಹೇಳುತ್ತಿರುವುದು ಕೇಳಿ ಅಜ್ಜಿ, ನಾನು ಹೋಗುತ್ತಿರುವುದು ಸಮಸ್ಯೆ ಒಂದನ್ನು ಬಗೆಹರಿಸಲು ಹೋಗುತ್ತಿದ್ದೇನೆ. ಅಲ್ಲಿಗೆ ಇವಳನ್ನು ಕರೆದುಕೊಂಡು ಹೋದರೆ ಮತ್ತಷ್ಟು ಸಮಸ್ಯೆ ಆಗುತ್ತದೆ ಎಂದು ಹೇಳುತ್ತಾನೆ. ಇದನ್ನು ಕೇಳಿದ ಅಜ್ಜಿ ಕೊಂಚ ಜೋರಾಗಿಯೇ ಹೇಳುತ್ತಾರೆ, ನಾನು ಹೇಳುತ್ತಿರುವುದು ಕೇಳುಗೊಂಡು
ನೀನು ಹೆಂಡತಿಗೆ ಕೂಡ ಬಹಳ ಆಸೆ ಇರುತ್ತದೆ, ಹನಿಮೂನ್ ಹೋಗಬೇಕು, ಗಂಡನ ಜೊತೆ ಜಾಲಿಯಾಗಿ ಇರಬೇಕು ಎಂದೆಲ್ಲ ಆಸೆ ಇರುತ್ತದೆ. ಅಜ್ಜಿ ಮಾತು ಕೇಳಿದ ಆಕೆಗೆ ಮಾತ್ರ ಬಹಳ ಖುಷಿಯಾಗುತ್ತದೆ. ತಾನು ಏನು ಮಾತನಾಡಬೇಕು ಅದನ್ನು ಅಜ್ಜಿಯೇ ಗೌತಮ್ ಬಳಿ ಹೇಳಿದ್ದಾರೆ ಎಂದು ಖುಷಿಯಲ್ಲಿ ಇರುತ್ತಾಳೆ. ಗೌತಮ್ ಹಿಂದೆ ಮುಂದೆ ನೋಡಿದ್ದಕ್ಕೆ ಜೋರಾಗಿ ಬೈಯುತ್ತಾರೆ. ಜೀವನ ಲೈಫನ್ನೇ ಚೇಂಜ್ ಮಾಡಿದ್ದು ಆತನ ಭಾವ ಎಂದಾದರೆ ತಪ್ಪಾಗದು. ಭಾವ ಮಾಡಿದ ಸಹಾಯದಿಂದ ಇದೀಗ ತನ್ನದೇ ಆದ ಶಾಪ್ ಓಪನ್ ಮಾಡಿದ್ದಾನೆ. ಜೀವನ ಸಂಗಾತಿ ಎಂದು ಹೆಸರು ಇಟ್ಟಿದ್ದಾರೆ. ಇದೀಗ ಅಕ್ಕನ ಹಾಗೂ ಭಾವನನ್ನು ಶಾಪ್ ಓಪನಿಂಗ್ ಸೆರೆಮನಿಗೆ ಕಳೆದಿರುತ್ತಾನೆ. ಆದರೆ ಕಾರ್ಯಕ್ರಮಕ್ಕೆ ದಂಪತಿ ಸಮೇತವಾಗಿ ಇಬ್ಬರು ಬರುತ್ತಾರೆ. ಅವರನ್ನು ನೋಡಿದವರಿಗೆ ಬಹಳ ಖುಷಿಯಾಗುತ್ತದೆ. ಹಾಗೆಯೇ ಮಗ ಹೊಸದಾದ ಬಿಸ್ನೆಸ್ ಕೈ ಹಾಕಿದ್ದಾನೆ ಎಂದು ಜೀವ ತಂದೆ ಖುಷಿಯಲ್ಲಿ ಇರುತ್ತಾರೆ. ಜೀವಾಗೆ ಸಹಾಯ ಮಾಡಿದ ಗೌತಮ್, ಜೀವನಿಗೆ ಕಷ್ಟದ ಸಮಯದಲ್ಲಿ ಕೈ ಹಿಡಿದ ಭಾವನ ಮೇಲೆ ಅಪಾರವಾದ ಪ್ರೀತಿ ಇರುತ್ತದೆ. ಹಾಗೆಯೇ ಭೂಮಿಕಾ ಹಾಗೂ ಗೌತಮ್ ಕೈಯಿಂದಲೇ ಶಾಪ್ ಉದ್ಘಾಟನೆ ಮಾಡಿಸಬೇಕು ಎಂದು ಆಲೋಚನೆ ಮಾಡಿ ಭಾವನ ಬಳಿ ಕೇಳಿಕೊಂಡಾಗ ಗೌತಮ್ ಮಾತ್ರ ಒಪ್ಪಿಕೊಳ್ಳುವುದಿಲ್ಲ. ಯಾವತ್ತು ತಂದೆ ತಾಯಿಯ ಆಶೀರ್ವಾದದ ಮೂಲಕ ಶುರು ಮಾಡಬೇಕು ಎಂದಾಗ ಜೀವ ತಂದೆ ತಾಯಿ ಬಳಿ ಶಾಪ್ ಉದ್ಘಾಟನೆ ಮಾಡಬೇಕು ಎಂದು ಕೇಳುತ್ತಾನೆ. ಹಾಗೆಯೇ ಜೀವ ತಂದೆ ತಾಯಿ ಬಹಳ ಖುಷಿಯಿಂದ ರಿಬ್ಬನನ್ನು ಕಟ್ ಮಾಡಿ ಉದ್ಘಾಟನೆ ಮಾಡಿದರು. ಹಾಗೆಯೇ ತನ್ನ ಮಗನಿಗೆ ಒಳ್ಳೆಯದಾಗಿ ಎಂದರು, ಹಾರೈಸಿದರು. ಆನಂದ್ ಮಾತಿಗೆ ನಕ್ಕ ಗೌತಮ್. ಇನ್ನು ಗೌತಮ್ ಗೆಳೆಯ ಆನಂದ್ ಮನೆಯಲ್ಲಿ ಕಾಲ ಕಳೆಯುತ್ತಿದ್ದಾನೆ. ಆದರೆ ಇದೀಗ ಭೂಮಿಕಾ ಮನೆಯವರ ಮುಂದೆ ಕಾಲು ಎಳೆಯುತ್ತಿದ್ದಾರೆ. ಆತನಿಗೆ ಗೌತಮ್ನ ಕಾಲೆಳೆದರೆ ಒಂಥರ ಮಜಾ. ಆತ ಎಲ್ಲರ ಎದುರು ಹನಿಮೂನ್ ಬಗ್ಗೆ ಮಾತನಾಡುತ್ತಾನೆ. ಇದನ್ನು ಕೇಳಿದ ಭೂಮಿಕಾಗೆ ಬಹಳ ನಾಚಿಕೆಯಾಗುತ್ತದೆ. ಗೌತಮ್ ಏನು ಮಾಡಬೇಕು ಎಂದು ತಿಳಿದಾಗುತ್ತದೆ. ಶಕುಂತಲಾ ಪ್ಲಾನ್ ವರ್ಕ್ ಆಗುತ್ತಾ? ಗೌತಮ್ ಭೂಮಿಕಾರನ್ನು ಚಿಕ್ಕಮಗಳೂರಿಗೆ ಹನಿಮೂನ್ ಕಳಿಸುವ ಪ್ಲಾನ್ ಅಜ್ಜಿ ಮಾಡುತ್ತಿದ್ದಾರೆ. ಶಕುಂತಲಾ ಹೊಸ ಪ್ಲಾನ್ ಮಾಡುತ್ತಿದ್ದಾಳೆ. ಇವರಿಬ್ಬರ ಜೀವನಕ್ಕೆ ಕುತ್ತು ತರಬೇಕು ಎಂದು ಆಲೋಚನೆ ಮಾಡುತ್ತಿರುತ್ತಾಳೆ. ಆಸ್ತಿ ಹೇಗಾದರೂ ನನ್ನ ಪಾಲಾಗಬೇಕು ಎಂದು ಆಲೋಚನೆ ಮಾಡುತ್ತಿರುತ್ತಾಳೆ. ಗೌತಮ್ ದಿವಾನ್ಗೆ ಬಿಡಿಗಾಸು ಸಿಗಬಾರದು ಎಂಬುದು ಶಕುಂತಲಾ ಉದ್ದೇಶವಾಗಿದೆ. ಸೀರಿಯಲ್ ಪಾರ್ಥನ ಸ್ಥಿತಿ ಕಂಡು ಮರಗಿದ ಶಕುಂತಲಾ ಜಯದೇವನ ಗ್ರಹಚಾರ ಬಿಡಿಸಿದ್ದಾಳೆ. ಅಮೃತಧಾರೆ ಧಾರಾವಾಹಿಯಲ್ಲಿ ಜಯದೇವನಿಗೆ ತಾನು ಇಷ್ಟಪಟ್ಟ ಅಪೇಕ್ಷೆಗಳನ್ನು ಬೇರೆ ಯಾರು ಮುಟ್ಟಬಾರದು ಎಂದು ಸ್ವಂತ ತಮ್ಮನ ಮೇಲೆ ದ್ವೇಷ ಸಾಧಿಸಿದ್ದಾನೆ. ಬೇಕಂತಲೇ ಪುಡಿ ರವುಗಡಿಗಳನ್ನು ಚೂ ಬಿಟ್ಟಿರುವ ಜಯದೇವ್ ಪಾರ್ಥನಿಗೆ ತಕ್ಕ ಪಾಠ ಕಲಿಸಿದ್ದಾನೆ. ಪಾರ್ಥ ಮತ್ತು ಅಪೇಕ್ಷಾ ಒಟ್ಟಿಗೆ ಇರುವಾಗ ಬೇಕಂತಲೇ ಹೋಗಿ ರೌಡಿಗಳು ಗಲಾಟೆ ಶುರು ಮಾಡುತ್ತಾರೆ. ಅಪೇಕ್ಷಳನ್ನು ಛೇಡಿಸಿದಾಗ ಪಾರ್ಥನಿಗೆ ಸಿಕ್ಕಾಪಟ್ಟೆ ಕೋಪ ಬರುತ್ತದೆ. ಅಲ್ಲಿದ್ದವನೊಬ್ಬ ಕೆನ್ನೆಗೆ ಹೊಡೆದು ಬಿಡುತ್ತಾನೆ. ಅವನು ಚಾಕು ತೋರಿಸಿ ಬೆದರಿಕೆ ಹಾಕುತ್ತಾನೆ. ಪಾರ್ಥನಿಗೆ ಹೊಡೆದ ರೌಡಿಗಳು ಅಲ್ಲಿಂದ ಪಾರ್ಥ ಮತ್ತು ಅಪೇಕ್ಷಾ ತಪ್ಪಿಸಿಕೊಂಡು ಓಡಿ ಹೋಗಲು ಮುಂದಾಗುತ್ತಾರೆ. ಆದರೆ ರೌಡಿಗಳಿಂದ ತಪ್ಪಿಸಿಕೊಳ್ಳಲಾಗದ ಕಾರಣ ಪಾರ್ಥ ಪುಡಿ ರೌಡಿಗಳ ಜೊತೆಗೆ ಫೈಟ್ ಮಾಡ್ತಾನೆ. ಗಲಾಟೆಯಲ್ಲಿ ಪಾರ್ಥನಿಗೆ ದೊಡ್ಡ ದೊಡ್ಡ ಗಾಯಗಳು ಆಗುತ್ತವೆ. ರೌಡಿಗಳು ಬಾಸುಂಡೆ ಬರುವಂತೆ ಹೊಡೆದು ಕಳಿಸುತ್ತಾರೆ. ಇದರಿಂದ ಅಪೇಕ್ಷಾ ಗಾಬರಿಯಾಗುತ್ತಿದ್ದಾಳೆ. ಇನ್ನು ಪಾರ್ಥ ಮನೆಗೆ ಕಳ್ಳಂತೆ ಬಂದು ಮನೆಯೊಳಗೆ ಸೇರಿಕೊಳ್ಳುತ್ತಾನೆ. ಪಾರ್ಥ ಬಂದ ರೀತಿಯನ್ನು ಗಮನಿಸಿದ ಅಶ್ವಿನಿ ಮತ್ತು ಶಕುಂತಲಾ ರೂಮಿಗೆ ಬಂದು ವಿಚಾರಿಸುತ್ತಾರೆ. ಆಗ ಪಾರ್ಥನಿಗೆ ಗಾಯಗಳಾಗಿರುವುದನ್ನು ನೋಡಿ ಬ್ಯಾಂಡೇಜ್ ಹಾಕುತ್ತಾರೆ. ಮೊದಲು ಬೈಕ್ ಆಕ್ಸಿಡೆಂಟ್ ಎಂದು ಸುಳ್ಳು ಹೇಳುತ್ತಾನೆ. ಶಕುಂತಲಾ ಬಾಯಿ ಬಿಡಿಸಿ ಕೇಳಿದಾಗ ಯಾರೋ ರೌಡಿಗಳು ಗಲಾಟೆ ಮಾಡಿದರು, ನಾನು ಮತ್ತು ನನ್ನ ಫ್ರೆಂಡ್ ಇದ್ವಿ ಎಂದು ಪಾರ್ಥ ಹೇಳುತ್ತಾನೆ. ತಮ್ಮನ ಆಫೀಸನ್ನು ಅಲಂಕರಿಸಿದ ಭೂಮಿಕಾ ಈತ ಜೀವನ ಹೊಸ ಮ್ಯಾಟ್ರಿಮೋನಿ ಕಂಪನಿಯನ್ನು ತೆರೆಯಲು ಮುಂದಾಗಿದ್ದಾನೆ. ಅದಕ್ಕಾಗಿ ಆಫೀಸ್ನನ್ನು ಕೂಡ ಲೀಸ್ಗೆ ತೆಗೆದುಕೊಂಡಿದ್ದಾನೆ. ಕೆಲಸ ಪ್ರಾರಂಭಿಸಲು ಮುಂದಾಗಿದ್ದಾನೆ. ಕಂಪನಿ ಓಪನಿಂಗ್ ಸೆರೆಮನಿ ಅಲಂಕಾರ ಮಾಡಲು ಗೌತಮ್ ಮುಂದಾದಾಗ ಆಫೀಸನ್ನು ಕ್ಲೀನ್ ಮಾಡಿ ನಾನೇ ಅಲಂಕಾರ ಮಾಡುತ್ತೇನೆ ಎಂದು ಕ್ಲೀನ್ ಮಾಡುತ್ತಾಳೆ. ಬಳಿಕೆ ಬಲೂನ್ಗಳಿಂದ ಅಲಂಕಾರವನ್ನು ಮಾಡುತ್ತಾಳೆ. ಈ ವೇಳೆ ಕಾಲು ಸ್ಲಿಪ್ ಆಗಿ ಬಿಡುತ್ತಾಳೆ. ಆಗ ಗೌತಮ್ನನ್ನು ಹಿಡಿದುಕೊಳ್ಳುತ್ತಾನೆ. ಈ ಸೀನನ್ನು ನೋಡಿದ ಆನಂದ್ ಬೇಕಂತಲೇ ತಮಾಷೆ ಮಾಡಿ ಇಬ್ಬರನ್ನು ರೇಗಿಸಿ ಹೋಗುತ್ತಾರೆ. ಶಕುಂತಲಾಗೆ ಬೇಕಂತಲೇ ಗೌತಮ್ನನ್ನು ಮಾತ್ರ ಚಿಕ್ಕಮಗಳೂರಿಗೆ ಕಳಿಸಬೇಡಿ, ಅವರಿಬ್ಬರು ಹನಿಮೂನ್ಗೂ ಹೋಗಿಲ್ಲ, ಇಬ್ಬರು ಚೆನ್ನಾಗಿರಬೇಕು, ನೀವು ಹೇಳಿದರೆ ಗೌತಮ್ ಕೇಳುತ್ತಾನೆ ಎಂದು ಅಜ್ಜಿ ಬಳಿ ಹೇಳುತ್ತಾನೆ. ಈ ಮಾತನ್ನು ನಂಬಿದ ಅಜ್ಜಿ ಮನೆಗೆ ಗೌತಮ್ ಮತ್ತು ಭೂಮಿಕಾ ಬರುತ್ತಿದ್ದಂತೆ ಇಬ್ಬರನ್ನು ಗೂಬೆ ಕೂರಿಸಿಕೊಂಡು ಇಬ್ಬರು ಒಟ್ಟಿಗೆ ಚಿಕ್ಕಮಗಳೂರಿಗೆ ಹೋಗಿ ನೀವಿಬ್ಬರು ಹನಿಮೂನ್ಗೆ ಕೂಡ ಹೋಗಿಲ್ಲ ಎಂದು ಬಲವಂತ ಮಾಡಿ ಒಪ್ಪಿಸುತ್ತಾರೆ. ಭೂಮಿಕಾ ಹಾಗೂ ಗೌತಮ್ಗೂ ಒಟ್ಟಿಗೆ ಹೋಗಲು ಇಷ್ಟವಿದ್ದರೂ ನೆಪಕ್ಕೆ ಮಾತ್ರ ನಾಟಕ ಮಾಡುತ್ತಿದ್ದಾರೆ. ಜಯದೇವನನ್ನು ತರಾಟೆಗೆ ತೆಗೆದುಕೊಂಡ ಶಕುಂತಲಾ ಪಾರ್ಥ ಹೇಳಿದ ಮಾತುಗಳನ್ನು ಕೇಳಿದ ಶಕುಂತಲೆಗೆ ರೌಡಿಗಳನ್ನು ಕಳಿಸಿರುವುದು ಜಯದೇವನೇ ಎಂಬುದು ಗೊತ್ತಾಗುತ್ತದೆ. ಜಯದೇವನ ಬಳಿ ಬಂದು ಹೊಡೆಯುತ್ತಾಳೆ. ಸುಮ್ಮನೆ ಇರೋದಕ್ಕೆ ಆಗುವುದಿಲ್ಲ, ಯಾವಾಗಲೂ ಸಮಸ್ಯೆ ಹೊತ್ತುಕೊಂಡು ಬರುತ್ತಿದ್ಯಾ, ನಿನ್ನಿಂದ ನಾನು ಸಂಕಟ ಅನುಭವಿಸಬೇಕು ಎಂದು ಗೋಳಾಡುತ್ತಾಳೆ. ಪಾರ್ಥನಿಗೆ ಹೊಡೆಸಿದ ವಿಷಯ ಕೇಳಿ ಬೈಯುತ್ತಾಳೆ. ಆದರೆ ಜಯದೇವ್ ಸತ್ಯ ಒಪ್ಪಿಕೊಳ್ಳುವುದಕ್ಕೆ ರೆಡಿಯೇ ಇರುವುದಿಲ್ಲ. ಆದರೆ ಶಕುಂತಲೆಗೆ ಮಗನ ಬುದ್ಧಿ ಗೊತ್ತಿರುವುದರಿಂದ ಬೇಸರ ಮಾಡಿಕೊಳ್ಳುತ್ತಾಳೆ. ಇವಿಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ